ಶಂಖ ಮತ್ತು ಶಂಖನಾದ ಎರಡೂ ನಾವು ನಮಗೆ ಪರಿಚಿತನೇ. ಕೃಷ್ಣನೊಂದು ಶಂಖ ಹೆಸರಿದೆ ಮತ್ತು ಅರ್ಜುನಗೊಂದು ಶಂಖ ಇದೆ. ಸೊ ಹಾಗೆ ಮತ್ತು ಯುದ್ಧ ಶುರು ಮಾಡುವಾಗ ಶಂಖನಾದ ಮತ್ತು ಪೂಜೆನಲ್ಲಿ ಕೂಡ ಶಂಖನಾದ ಮಾಡುವಂತ ನೋಡಿದ್ದೀವಿ. ನನಗೆ ಶಂಖನಾದದ್ದು ಭಾಳ ತುಂಬ ಖುಷಿಯಾಗಿದ್ದು ಅಂದರೆ ಕಾಶಿಲಿ ಗಂಗಾರತಿ ಮಾಡ್ತಾರೆ ನೋಡಿ ಸಾಯಂಕಾಲ, ಆವಾಗ ಆರತಿ ಜೊತೆಲಿ ಶಂಖನಾದ ಮಾಡ್ತಾರೆ. ಶಂಖನಾದನ ಅಭ್ಯಾಸ ಅದಕ್ಕೆ ಮಕ್ಳಿಗೆ ಮಾಡಿಸ್ಬೇಕಿದ್ದನ್ನೆಲ್ಲ ನಾವು ಮಕ್ಕಳಿಗೆ ಇದನ್ನ ಮಾಡಿಸಿದಾಗ ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್, ನೀವು ಉಸಿರು ತಗೊಳ್ಳೋದು ದೀರ್ಘವಾಗಿ ತಗೊಂಡಾಗ ದೀರ್ಘವಾಗಿ ಉಸಿರು ಬಿಡ್ಬೋದು ನೀವು. ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪಕ್ಕೆಲುಬುಗಳು ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಸ್ನಾಯುಗಳು, ನಮ್ಮ ಎದೆಯ ಭಾಗದ ಸ್ನಾಯುಗಳು ಸ್ಟ್ರಾಂಗ್ ಆಗುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಶ್ವಾಸಕೋಶ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಕೋಪ ಬಂದಾಗ, ಆತಂಕ ಆದಾಗ, ಭಯ ಆದಾಗ ದೀರ್ಘ ಉಸಿರಾಟ ಮಾಡಿದಾಗ ಏನಾಗುತ್ತೆ ಅಂದರೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಸಲ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ನಿಮ್ಮೆಲ್ಲರ ಪರವಾಗಿ ಮೇಡಮ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ವಿಚಾರ ಹೇಳೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದೇ ಒಂದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು PR ಒಂದು ವಿಂಗ್ ಇದೆ. ಪ್ರಮೋಷ್ನಲ್ ಕಾಂಟೆಂಟ್ನ ಮಾಡ್ತೀವಿ, ಬಿಸ್ನೆಸ್ನ ಪ್ರಮೋಟ್ ಮಾಡೋದೆಲ್ಲ ನಮ್ಮ ಟೀಮ್ ಮಾಡುತ್ತೆ. ಸೊ ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಬಹುದು. ಅದರ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬರೋದಾದರೆ, ನಾನು ಇವತ್ತು ಈ ಒಂದು ಶಂಖ ಮತ್ತು ಶಂಖನಾದ ಎರಡೂ ನಾವು ನಮಗೆ ಪರಿಚಿತನೇ. ನಾವೀಗ ಮಹಾಭಾರತ ಮಾಡ್ತಾ ಇದ್ದೀವಿ, ಶಂಖನಾದ ಮಾಡ್ತಾರಲ್ಲ, ಪಾಂಚಜನ್ಯ. ಕೃಷ್ಣನೊಂದು ಶಂಖ ಹೆಸರಿದೆ ಮತ್ತು ಅರ್ಜುನಗೊಂದು ಶಂಖ ಇದೆ. ಸೊ ಹಾಗೆ ಮತ್ತು ಯುದ್ಧ ಶುರು ಮಾಡುವಾಗ ಶಂಖನಾದ ಮತ್ತು ಪೂಜೆನಲ್ಲಿ ಕೂಡ ಶಂಖನಾದ ಮಾಡುವಂತ ನೋಡಿದ್ದೀವಿ. ಕೆಲವು ವರ್ಷಗಳ ಹಿಂದೆ ಅಯೋಧ್ಯೆನಲ್ಲಿ ಒಂದು ಪೂಜೆ ನಡೀತಿರ್ಬೇಕಾದ್ರೆ ಆ ಒಂದು ವ್ಯಕ್ತಿ ತುಂಬ ಹಿರಿಯ ವ್ಯಕ್ತಿ, ಆತ ವೃದ್ಧ, ಆತ ಸುಮಾರು ಎಷ್ಟು ನಿಮಿಷಗಳ ಕಾಲ ಶಂಖನಾದ ಮಾಡ್ದ ಅಂತಂದರೆ ನಮ್ಮ ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಆಗಲ್ಲ ಅದು. ಸುಮಾರು ನನಗೆ ನೆನಪಿರೋ ಹಾಗೆ 3 ನಿಮಿಷಗಳ ಕಾಲ ಶಂಖನಾದ ಮಾಡಿದ್ದು ನಾನು ಕೇಳಿದೆ. ಸೊ ಹಾಗೆ ಅದು ಆ ಥರದ ಘಟನೆಗಳು ನಂಗೆ ನೆನಪಿಗೆ ಬಂತು. ಬಟ್ ಶಂಖನಾದ ಅನ್ನೋದು ನಮ್ಮ ಪೂಜೆನಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಈ ಶಂಖನಾದಕ್ಕೆ ಬೇರೆ ಏನಾದರೂ ಮಹತ್ವ ಇದೆಯಾ? ಇದ್ರ ಹಿಂದೆ ವೈಜ್ಞಾನಿಕ ಕಾರಣಗಳೇನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಸರ್, ಶಂಖ ಅಂತ ಅಂದಿದ ತಕ್ಷಣ ಶಂಖನಾದ ನಮ್ಮ ಜೀವನದ ಜೊತೆ ನಮ್ಮ ಬಾಲ್ಯದಿಂದನೇ ಬೆಸೆದುಕೊಂಡಿರುವಂತಹದ್ದು ಒಂದು ಅಂತ ಹೇಳ್ಬೋದು. ಕಾರಣ ಶ್ರಾವಣ ಬಂತು ಅಂದರೆ ದಾಸಯ್ಯ ಬರ್ತಾರೆ, ಶಂಖ ಊದ್ತಾರಲ್ಲ, ಅದು ನೋಡೋಕ್ಕೇ ಸಣ್ಣವರಿದ್ದಾಗಿಂದ ಹೇಗೆ ಊದ್ತಾರೆ ಇದು, ನಾವು ಶಂಖ ತಗೊಂಡು ಟ್ರೈ ಮಾಡಿದ್ದೀವಿ, ಆಗಲಿಲ್ಲ, ಅದು ಸೌಂಡ್ ಕೇಳಿಸ್ಕೊಂಡು ಹೊರಗಡೆ ಬರೋದು, ಅದೆಲ್ಲ ನಿಜವಾಗ್ಲೂ ಆಚರಣೆಗಳು ಎಲ್ಲೋ ಮರೆಯಾಗೋಗಿ ನಾವು ಎಲ್ಲ ಎಲ್ಲೋ ನಮ್ಮ ಬೇರುಗಳೇ ನಮಗೆ ಎಲ್ಲ ಸಡಿಲಾಗ್ತಾ ಇದೆ ಅಂತ ಅನಿಸುತ್ತೆ. ಏಕೆಂದರೆ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಕಾರಣವನ್ನು ಇಟ್ಕೊಂಡು ಆ ಥರದ ಕೆಲವೊಂದು ಆಚರಣೆಗಳನ್ನು ಅವ್ರು ಮಾಡಿದ್ದಾರೆ. ದೇವಸ್ಥಾನಗಳಲ್ಲಷ್ಟು ಮೊನ್ನೆ ಯಾವುದೋ ಒಂದು ಮಂಡ್ಯದಲ್ಲಿ ಒಂದು ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ ಆಯಿತು. ಶಂಖ ಊದಿದ್ರು, ಕೊನೆಗೆಲ್ಲ ಮಂಗಳಾರತಿ ಎಲ್ಲ ಮಾಡಿ ಬಹಳ ಅದ್ಭುತವಾಗಿ, ಏನೋ ಒಂಥರ ತೃಪ್ತಿ ಅಥವಾ ಸಂಪೂರ್ಣ ಆಯಿತು ಅಂತ ಅಂತೀವಲ್ಲ ನಾವು, ಆ ಥರದ ಭಾವನೆ ಬರುತ್ತೆ. ನನಗೆ ಶಂಖನಾದದ್ದು ಭಾಳ ತುಂಬ ಖುಷಿಯಾಗಿದ್ದು ಅಂದರೆ ಕಾಶಿಲಿ ಗಂಗಾರತಿ ಮಾಡ್ತಾರೆ ನೋಡಿ ಸಾಯಂಕಾಲ, ಆವಾಗ ಆರತಿ ಜೊತೆಲಿ ಶಂಖನಾದ ಮಾಡ್ತಾರೆ. ನಿಮಗೆ ವಾತಾವರಣ ಒಂಥರ ಕತ್ತಲಿರುತ್ತವಾಗ, ಒಂಥರ ಮುಸ್ಸಂಜೆ ಅಂತಂತೀವಲ್ಲ, ಗಂಗಾರತಿ, ಶಂಖನಾದ, ನಿಮ್ಮ ಮೈಂಡು ಹೆಂಗೆ ಅಂದರೆ ಗಾಮ ಮತ್ತು ಟ್ರಾನ್ಸ್ಟೇಟ್ ಕೊಟ್ಟೋಗ್ಬಿಡುತ್ತೆ ನಿಮಗೆ. ಆ ಫೀಲಿಂಗು ಈಗಲೂ ಸಹ ನನಗೆ ತುಂಬ ಸ್ಟ್ರೆಸ್ ಆಗುತ್ತಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಅದಕ್ಕೆ ಬ್ಯಾಕ್ ಹೋಗ್ತೀನಿ ನಾನು, ಹೋಗ್ಬಿಟ್ಟು ಅದನ್ನು ನೆನೆಸ್ಕೊತೀನಿ. ಆ ಗಂಗಾರತಿ ಮಾಡಿದ್ದು, ಶಂಖನಾದ ಅದಾಗಿದ ತಕ್ಷಣ ಮೈಂಡ್ ಹಾಗೆ ಅದಕ್ಕದೆ. ಇದೆಲ್ಲ ಏನಂದರೆ ಸಣ್ಣ ಸಣ್ಣ ಟ್ರಿಕ್ಸ್ಗಳು. ತುಂಬ ನಿಮಗೆ ಏನಾದರೂ ತುಂಬ ಬೇಜಾರಾದರೆ ಒಳ್ಳೇದೇನಾದ್ರು ರುಚಿಯಾಗಿರೋದು ತಿನ್ನೋದು, ಅಥವಾ ಒಳ್ಳೆ ಮೆಮೊರೀಸ್ಗಳು, ಬಾಲ್ಯದ ಮೆಮೊರಿ ಇರುತ್ತಲ್ಲ, ಅದನ್ನು ಸುಮ್ಮನೆ ಕೂತ್ಕೊಂಡು ಅದನ್ನು ನೆನಪು ಮಾಡ್ಕೊಳ್ಳೋದು. ಇದೆಲ್ಲ ಆ ಥರ ಮಾಡ್ಕೊಳ್ತಾ ಬಂದರೆ ನಮ್ಮ ಒಂದು ಬೀಟಾದಲ್ಲಿ ಫೈರ್ ಆಗ್ತಿರುತ್ತಲ್ಲ, ಅದು ಆಲ್ಫಾಗೆ ಬರುತ್ತೆ. ಸೊ ಶಂಖನಾದದಿಂದ ವೈಜ್ಞಾನಿಕವಾಗಿ ಏನೇನು ಪ್ರಯೋಜನ ಅಂತ ನಾವು ನೋಡೋದಾದರೆ, ಮೊದಲನೇದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಮು ತುಂಬ ಸ್ಟ್ರಾಂಗ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶ್ವಾಸಕೋಶಗಳೇನಿದೆ, ಶಂಖನಾದ ಮಾಡೋದ್ರಿಂದ ಮಾಡೋಕ್ಕಾಗಲ್ಲ. ಅದು ಬೇಕಾದ್ರೆ ಪ್ರಯತ್ನ ಮಾಡಿ
ಸುಲಭ ಅಲ್ಲ, ಅದು ತುಂಬಾ ನಿಮಗೆ ಶಕ್ತಿ ಬೇಕದಕ್ಕೆ. ಇಲ್ಲೇನಾಗುತ್ತೆ, ಶಂಖನಾದನ ಅಭ್ಯಾಸ ಅದಕ್ಕೆ ಮಕ್ಳಿಗೆ ಮಾಡಿಸ್ಬೇಕಿದ್ದನ್ನೆಲ್ಲ ನಾವು. ಮಕ್ಕಳಿಗೆ ಇದನ್ನ ಮಾಡಿಸಿದಾಗ ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್. ನೀವು ಉಸಿರು ತಗೊಳ್ಳೋದು ದೀರ್ಘವಾಗಿ ತಗೊಂಡಾಗ ದೀರ್ಘವಾಗಿ ಉಸಿರು ಬಿಡ್ಬೋದು ನೀವು, ಇಲ್ಲಾಂದರೆ ಆಗೋದಿಲ್ಲ. ಅದು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಟ್ಟು ಊದ್ತಾ ಬಂದಾಗ ನಿಮಗೆ ಆ ನಾದ ಬರುತ್ತೆ. ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪಕ್ಕೆಲುಬುಗಳು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸ್ನಾಯುಗಳು, ನಮ್ಮ ಎದೆಯ ಭಾಗದ ಸ್ನಾಯುಗಳು ಸ್ಟ್ರಾಂಗ್ ಆಗುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಶ್ವಾಸಕೋಶ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆಮೇಲೆ ಈ ಶಂಖನಾದ ನಾವು ಮಾಡಿದ್ರೆ ರೆಸಿಡಿಯಲ್ ಆಕ್ಸಿಜನ್, ನಮ್ಮ ಶ್ವಾಸಕೋಶದಲ್ಲಿ ಉಳಿಕೆ ಇರೋ ಅಂಥ ಆಕ್ಸಿಜನ್ ಕೆಳಗಡೆ ಇರುತ್ತಲ್ಲ, ಅದು ಬಂದಿರೋದಿಲ್ಲ. ಏಕೆಂದರೆ ಪೂರ ದೀರ್ಘವಾಗಿ ಉಸಿರಾಟ ನಾವು ಮಾಡಲ್ವಲ್ಲ. ನಾವು ಮಾಡೋದು ಶಾಲೋ ಬ್ರೀದಿಂಗ್, ನಾವು ಅರ್ಧ ಉಸಿರಾಡ್ತೀವಿ. ನಾವು ಕೆಳಗಡೆ ಇರೋದು ರೆಸಿಡಿಯಲ್ ಆಕ್ಸಿಜನ್ನು ಇನ್ನೂ ಇರುತ್ತದು. ಸಂಪೂರ್ಣವಾಗಿ ಅದನ್ನು ಹೊರ ಹಾಕಬೇಕು ನೀವು. ಅದನ್ನು ಡೀಪ್ ಬ್ರೀದಿಂಗ್, ಪ್ರಾಣಾಯಾಮ ಮಾಡ್ತೀವಲ್ಲ, ಅದು ಡೀಪ್ ಬ್ರೀದಿಂಗ್. ಅದು ಪ್ರಾಣಾಯಾಮ ಮಾಡಿದಾಗ ದೀರ್ಘವಾಗಿ ಉಸಿರಾಟ 4, 6, 8 ಅಂತೆಲ್ಲ ಮಾಡ್ತೀವಿ ನೋಡಿ. ಅವಾಗೇನಾಗುತ್ತೆ, ದೀರ್ಘವಾಗಿ ಉಸಿರಾಟ. ಪ್ರಾಣಾಯಾಮ ನಾವು ಮಾಡಿದಾಗ ಎಷ್ಟು ಎಫೆಕ್ಟ್ ಆಗುತ್ತೆ, ಶಂಖನಾದ ಮಾಡಿದ್ರೂ ಅಷ್ಟೇ ನಮಗೆ ಬೆನಿಫಿಟ್ ಸಿಕ್ಕುತ್ತೆ. ಅದೇ ಥರ ಇದು ವರ್ಕ್ ಆಗುತ್ತೆ. ಈ ಆಕ್ಸಿಜನ್, ರೆಸಿಡ್ಯೂಲ್ ಆಕ್ಸಿಜನ್ ಹೊರಗಡೆ ಒಳಗಡೆ, ಈಗ ನಿಮ್ಮ ಶ್ವಾಸಕೋಶ ಇದೆಯಲ್ಲ, ಅದ್ರ ಕೆಳಗಡೆ ಉಳ್ಕೊಂಡಿರುತ್ತೆ. ಅದನ್ನು ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಟ್ಟಾಗ ಏನಾಗುತ್ತೆ, ಒಳಗಡೆಯಿಂದ ಬರುತ್ತದು. ಅವಾಗೇನಾಗುತ್ತೆ, ಆಕ್ಸಿಜನ್ ಎಕ್ಸ್ಚೇಂಜು ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಹಳೇದು ಉಳ್ಕೊಂಡು ಏನಿರುತ್ತೆ ಅದನ್ನ ಹೊರಗಾಕಿದ್ದೀರ ನೀವು. ಈಗ ನೀವು ಮಾಡಿದಾಗ ಏನಾಗುತ್ತೆ, ಇಡೀ ಶ್ವಾಸಕೋಶಕ್ಕೆ ತುಂಬ ಆಕ್ಸಿಜನ್ ಸಿಕ್ತು. ಅದಕ್ಕೆ ಚೆನ್ನಾಗಿ ಆಕ್ಸಿಜನ್ ಸಿಕ್ತು ಅಂದರೆ ಮೆದುಳಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ, ಹೃದಯಕ್ಕೆ ಹೋಗುತ್ತೆ, ಇಡೀ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾದಾಗ ಏನಾಗುತ್ತೆ ಅಂದರೆ ಲವಲವಿಕೆಯಿಂದ ಇರ್ತೀವಿ, ಎನರ್ಜಿ ಚೆನ್ನಾಗಿರುತ್ತೆ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತೆ ನೋಡಿ ಜೀವಕೋಶದ ಜೊತೆ, ತುಂಬ ಚೆನ್ನಾಗಿರುತ್ತೆ. ಇದು ಮೊದಲನೇ ಬೆನಿಫಿಟ್ ಅಂತ ನಾವು ಹೇಳ್ಬೋದು. ಎರಡನೇದು, ಶಂಖನಾದ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಒಂದು ಇನಲೇಷನ್, ಇದು ಪ್ರಾಣಾಯಾಮ ಥರ ಅಂತಲೇ ನಾನು ಹೇಳಿದೆ. ಉಸಿರಾಟದಲ್ಲಿ ನಾವು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಬಹುದು ಅಂತ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ದೀರ್ಘವಾದ ಉಸಿರಾಟ, ಅದಕ್ಕೆ ಏನೇ ತೊಂದರೆಗಳಿದ್ರು, ಮಾನಸಿಕ ಒತ್ತಡಗಳಿಗೆ ರಾಮಬಾಣ ಅಂತಂದರೆ ದೀರ್ಘವಾಗಿ ಉಸಿರು ತೆಗೆದು ಬಿಡೋದು. ಕೋಪ ಬಂದಾಗ, ಆತಂಕ ಆದಾಗ, ಭಯ ಆದಾಗ ದೀರ್ಘ ಉಸಿರಾಟ ಮಾಡಿದಾಗ ಏನಾಗುತ್ತೆ ಅಂದರೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಈ ಶಂಖನಾದ ಮಾಡಿದಾಗ ಏನಾಗುತ್ತೆ ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ದೀರ್ಘ ಇನಲೇಷನ್ ಎಕ್ಸಲೇಷನ್ ಆಗಿರೋದ್ರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು. ಅದೇ ಬೇಕಾಗಿರೋದು, ಮುಖ್ಯವಾಗಿ ಬೇಕಾಗಿರೋದು ನಮಗೆ ಮುಂಭಾಗದ ಮೆದುಳು ಜಾಗೃತವಾಗಬೇಕು. ಅದು ಶಂಖನಾದದಿಂದ ಸಾಧ್ಯ. ಹಿಂದಿನ ಕಾಲದಲ್ಲಿ ಏನಕ್ಕೆ ಜನ, ಅವರೇನು ದೊಡ್ಡ ವಿಜ್ಞಾನಿಗಳಲ್ಲ, ದೊಡ್ಡ ಇದಲ್ಲ, ಆದರೂ ಬೇಕಾದಷ್ಟು ಸಾಧನೆಗಳನ್ನು ಮಾಡ್ತಾಯಿದ್ರು. ಕಾರಣ ಅಂದರೆ ಮುಂಭಾಗದನ್ನ ಆ್ಯಕ್ಟಿವೇಟ್ ಮಾಡ್ತಾಯಿದ್ರು ಅವರು. ಮಾಡಿದಾಗ ಏನಾಗುತ್ತೆ, ಅದು ಹೊಸದು, ಎಲ್ಲ ಹೊಸ ಥರದ ನಮಗೆ ಒಂದು ಪ್ರಜ್ಞಾ ಮೆದುಳು, ಅರಿವಿನ ಮೆದುಳು ಅದಾಗಿರೋದ್ರಿಂದ ಮನುಷ್ಯ ಯಾವ ರೀತಿ ಬದುಕಬೇಕು, ನಮ್ಮ ಜೀವನದ ಒಂದು ಹೇಗೆ ನಡೆಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಮಗೆ ಅರಿವು ಬರುತ್ತೆ. ಅದರ ಹೊರತಾಗಿ ಶಂಖವನ್ನು ಊದಿದಾಗ ಈ ನಾಸ್ ಅಂತ ಒಂದು ಜೀನ್ ಇದೆ. ಈ ನಾಸ್, ENOS, ಈ ನಾಸ್ ಜೀನ್ ಅಂತ ಕರಿತೀವಿ. ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಏನಾದ್ರು ಆದರೆ ನಮ್ಮ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ರಾಸಾಯನಿಕವನ್ನು ಅದು ದೇಹದಲ್ಲಿ ಬಿಡುಗಡೆ ಮಾಡುತ್ತೆ. ಅದರ ಕೆಲಸನೇ ಅದು. ಈ ನಾಸ್ ಜೀನಿನ ಮುಖ್ಯ ಕೆಲಸ ನೈಟ್ರಿಕ್ ಆಕ್ಸೈಡ್ನ ಬಿಡುಗಡೆ ಮಾಡೋದು. ನೈಟ್ರಿಕ್ ಆಕ್ಸೈಡ್ ಏನಾದರೂ ಬಿಡುಗಡೆಯಾದಂತಹ ಪಕ್ಷದಲ್ಲಿ ಅದೇನು ಮಾಡುತ್ತೆ, ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುತ್ತೆ. ಈಗ ಶಂಖನಾದದಿಂದ ನಮ್ಮ ಶ್ವಾಸಕೋಶದಲ್ಲಿರುವ ರಕ್ತನಾಳಗಳು ಹಿಗ್ಗುತ್ತೆ, ನಮ್ಮ ಹೃದಯದ ರಕ್ತನಾಳಗಳು ಹಿಗ್ಗುತ್ತೆ. ಹೃದಯದ ರಕ್ತನಾಳಗಳು, ಶ್ವಾಸಕೋಶದ ರಕ್ತನಾಳಗಳು ಹಿಗ್ಗಿದಂಥ ಸಂದರ್ಭದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗ್ತಾ ಬರುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಯಿತು, ಎಲ್ಲೂ ಸಣ್ಣ ಸಣ್ಣ ಬ್ಲಾಕೇಜ್ ಇದ್ರೂ ಹೊರಟೋಗುತ್ತದು. ದೊಡ್ಡದಾದಾಗ ನಿಮಗೆ ಅದೇ ನಮಗೆ ಹೃದಯಾಘಾತ ಆಗೋದು ಅಥವಾ ಆಂಜಿಯೋಪ್ಲಾಸ್ಟಿ, ಬೈಪಾಸ್, ಏಕೆಂದರೆ ಎಲ್ಲ ಬ್ಲಾಕೇಜ್ ಜಾಸ್ತಿ ಆಗುತ್ತಲ್ಲ. ಸೊ ಇಲ್ಲಿ ಶ್ವಾಸಕೋಶ ಆಗ್ಬೋದು, ಇದರಲ್ಲಾಗ್ಬೋದು, ಎಲ್ಲ ವ್ಯಾಸೋ ಡೈಲೇಷನ್ ಅಂತ ಅಂತೀವಿ. ವ್ಯಾಸೋ ಡೈಲೇಷನ್ ಆದಾಗ ದೇಹದಲ್ಲಿ ಸಂಪೂರ್ಣವಾಗಿ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ. ಇದು ಬಹಳ ಪ್ರಮುಖವಾದ ಒಂದು ಕ್ರಿಯೆ ನಡೆಯುವಂಥದ್ದು. ಈಗ ಅನ್ನಿಸ್ಬೋದು, ಏನು ಮಹಾ ಅದು ಓದಿದ್ರೆ ಏನಾಗುತ್ತೆ, ಎಷ್ಟು ದೇಹನ ನೀವು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ, ದೇಹದ ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಅದಲ್ಲದೆ ಶಂಖನಾದ ಒಂದು ನೈಸರ್ಗಿಕವಾದದ್ದು, ಸಮುದ್ರದಲ್ಲಿ ದೊರಕುವಂಥದ್ದು. ಅದು ಯಾವುದೂ ಒಂದು ಆರ್ಟಿಫಿಷಿಯಲ್ ಇನ್ಸ್ಟ್ರೂಮೆಂಟ್ ಅಲ್ಲ. ಈಗ ನೋಡಿ, ಈಗ ಈ ಡಮರುಗ ಎಲ್ಲ ಮಾಡ್ತಾರಲ್ಲ, ಅದು ಚರ್ಮದಿಂದ ಮಾಡಿರೋರು ಮೊದಲು, ಅದು ನೈಸರ್ಗಿಕ. ಈಗ ಪ್ಲಾಸ್ಟಿಕ್ಕಿಂದ ಮಾಡ್ತಾರೆ. ಚರ್ಮದಿಂದ ಮಾಡಿರುವ ತಮಟೆ ಆಗ್ಬೋದು ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದು ಪ್ರೊಡ್ಯೂಸ್ ಮಾಡುವಂಥದ್ದು
ಒಂದು ಸ್ವರಗಳೇ ಬೇರೆ, ನಾದನೇ ಬೇರೆ. ನೀವು ಆರ್ಟಿಫಿಷಿಯಲ್ ಯಾವುದೋ ಒಂದು ಪ್ಲಾಸ್ಟಿಕ್ ಇದರಿಂದ ಮಾಡಿ ಬರುವಂಥ ಒಂದು ಶಬ್ದವೇ ಬೇರೆ. ಬಟ್ ಈ ನನ್ನ ಈ ಶಂಖನಾದ ಅಂದರೆ ಈಗ ನೋಡಿ ನಾವು ಇದು ನೈಸರ್ಗಿಕವಾದ್ದು, ಸಮುದ್ರದಲ್ಲಿ ಸಿಕ್ಕಿರೋಂಥದ್ದು. ಅದರಲ್ಲಿ ನೀವು ಯಾವುದೇ ಮಾಡಿಫಿಕೇಶನ್ ಮಾಡದೆ ಊದ್ತಾ ಇದ್ದೀರಾ. ಹಾಗಾಗಿ ಏನಾಗುತ್ತೆ, ಶಂಖನಾದ ಮಾಡಿದಾಗ ನಿಮಗೆ ಮೆದುಳಿನಲ್ಲಿ ಬೀಟಾ ಅಲೆಯಿಂದ ಆಲ್ಫಾ ಅಲೆಗೆ, ಆಲ್ಫಾದಿಂದ ತೀಟಾಗೆ ಮೆದುಳು ಅದಕ್ಕದೇ ಹೋಗುತ್ತೆ. ಈಗ ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲೇ ಗಂಗಾರತಿ ಏನಕ್ಕಷ್ಟು ಇಂಪ್ಯಾಕ್ಟ್ ಅಂದರೆ, ಈಗಲೂ ಸಹ ನನಗೆ ಶಾಂತವಾಗಿರೋದು ಏನಾದರೂ ಅಂದರೆ ಗಂಗಾರತಿ ಕಣ್ಣು ಮುಚ್ಕೊಂಡ್ರೆ ನನಗೆ ಕಾಶಿ ತುಂಬ ಖುಷಿಯಾಗುತ್ತೆ. ನನಗೆ ಈಗಲೂ ಕಾಶಿ ಅಂದಾಗ ನನ್ನ ಮೆದುಳು ಒಂಥರ ಕಾಮ್ನೆಸ್ ಬರುತ್ತೆ. ಏನಕ್ಕೆ ಅಂತಂದರೆ ನದಿ, ಪ್ರಶಾಂತತೆ, ಚಿತೆ ಉರಿತಾ ಇರೋದು ಎಲ್ಲ ಕಡೆ, ಜೀವನದ ಅದು ಅಂತಿಮ ಸತ್ಯ. ಅದ್ರ ಜೊತೆ ಗಂಗಾರತಿ ಇದೆಲ್ಲ ಒಟ್ಟಾರೆ ಸೇರಿದಾಗ ಎಲ್ಲೋ ಒಂದು ಕಡೆ ನಮ್ಮ ಒಂದು ಜೀವನದ ಅರ್ಥ ನಮಗೆ ಗೊತ್ತಾಗುತ್ತೆ. ಅದು ಯಾವಾಗಲೂ ನನಗೆ ಪದೇ ಜ್ಞಾಪಕ ಬರ್ತಿರುತ್ತೆ, ಕಾಮ್ನೆಸ್ ಕೊಡುತ್ತೆ. ಅದೇ ರೀತಿ ಶಂಖನಾದ ನಾವು ಮಾಡಿದಾಗ ನೈಸರ್ಗಿಕವಾದಂತಹ ಒಂದು ವಸ್ತುವಾಗಿರೋದ್ರಿಂದ ಅದೇನಾಗುತ್ತೆ, ನಮಗೆ ಬೀಟಾದಿಂದ ಆಲ್ಫಾ ಅಲೆಗೆ ನಾವು ಬರೋದ್ರಿಂದ ಮೈಂಡ್ ನಮಗೆ ಕಾಮ್ನೆಸ್ ಕೊಡ್ತಾ ಬರುತ್ತೆ. ಬೇಕಾದ್ರೆ ಮನೇಲಿ ನೀವು ಶಂಖನ ಊದು ನೋಡಿ, ಕಾಮ್ನೆಸ್ ಯಾವ ಥರ ಕೇಳಿಸ್ಕೊಳ್ಳೋರಲ್ಲಿ ನಮಗೆ ಎಲ್ಲರಿಗೂ ಒಂದು ಕಾಮ್ನೆಸ್ನ ಕೊಡೋ ಅಂಥ ಶಕ್ತಿ ಅದಕ್ಕಿದೆ. ಇದರ ಜೊತೆ ಶಂಖನಾದ ಮಾಡಿದಾಗ ಒಳ್ಳೆಯ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬಿಡುಗಡೆ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ನಮ್ಮ ಒಳ್ಳೆಯ ಅಸಿಟಲ್ ಕೊಲೈನ್ ಆಗ್ಬೋದು ಅಂಥ ಒಳ್ಳೆಯ ಹಾರ್ಮೋನುಗಳು, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನ್ ಇವೆಲ್ಲ ಬಿಡುಗಡೆ, ಇಂಥ ಒಳ್ಳೆಯದು ಏನು ಬೇಕು ನಮಗೆ ಚೆನ್ನಾಗಿರೋದಕ್ಕೆ ಅದೆಲ್ಲ ಬಿಡುಗಡೆಯಾಗುವುದು ಶಂಖನಾದದಿಂದ ಸಾಧ್ಯ. ಇದರ ಜೊತೆಗೆ ಮೆದುಳಿನಲ್ಲಿ ದಿನ ಈ ಥರ ಶಂಖನಾದವನ್ನು ಮಾಡ್ತಾ ಇದ್ದರೆ ಕೆಲವೊಂದು ಭಾಗಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಬ್ರೈನ್ BDNF ಅಂತ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಆಗ್ಬೋದು, CREP ಅಂತ ಇದೆ, ಕ್ರೆಬ್ ಒಂದು ಜೀನ್ ಆಗಿರ್ಬೋದು, ಸಿನಾಪ್ಸಿನ್ ಆಗಿರಬಹುದು, ಕೆಲವೊಂದು ಜೀನ್ಸ್ಗಳಿದೆ ಅದು ಆ್ಯಕ್ಟಿವ್. ಇದು ಎಪಿಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತೀವಿ. ಇಲ್ಲೇನಂದರೆ DNA ಅಲ್ಲಿ ಏನು ಬದಲಾವಣೆ ಮಾಡ್ತಾ ಇಲ್ಲ, ಆದರೆ ಹೊರಗಡೆ ಪ್ರಕೃತಿಯಲ್ಲಿರುವ ಹೊರಗಡೆ ಕೆಲವೊಂದು ಮಾಡಿಫಿಕೇಷನ್ನ ಮಾಡಿ ನಮ್ಮ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡೋ ಅಂಥದ್ದು ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ. ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಜೀನ್ಸ್ಗಳು ಯಾವ ಕಾಲಕ್ಕೆ ಎಷ್ಟು ಬೇಕೋ ಆ ಥರ ಅದು ಆ್ಯಕ್ಟಿವೇಟ್ ಆಗಿ ಅದು ನಮಗೆ ದೇಹಕ್ಕೆ ಬೇಕಾಗುವ ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡೋ ಅಂಥದ್ದು. ಇದು ಹೊರಗಡೆಯಿಂದ ನಾವು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ದೇಹಕ್ಕೆ ಬೇಕಾಗುವ ಒಳ್ಳೆಯ ಪ್ರೋಟೀನ್ಗಳನ್ನು, ಮೆದುಳಿಗೆ ಬೇಕಾಗುವ ಒಳ್ಳೆಯ ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಇದು ಒಂದು ಬಹಳ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಈ ಶಂಖನಾದ ಮಾಡಿದಾಗ ಈ ನಮ್ಮ ಅಮೆಗ್ಡೆಲಾ ಅಂತ ಇದೆಯಲ್ಲ, ಅದೊಂಥರ ಈ ಪ್ರಾಣಿ ಮೆದುಳು ಅದು ಶಾಂತ ಆಗಿಬಿಡುತ್ತೆ. ಲಿಂಬಿಕ್ ನೋಡಿ, ನೀವು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಿ ಇವಾಗ. ನಮ್ಮ ವೀಕ್ಷಕರು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ ಈಗ ತುಂಬ ಜನ. ಪದೇ ಈಗ ಒಂದು ಒಳ್ಳೆಯ ವಿಚಾರವನ್ನು 10 ಸಲ ಹೇಳಿದ್ರೆ ಅದು ರಿಜಿಸ್ಟರ್ ಆಗುತ್ತಲ್ಲ, ಆ ಥರ ಅದು ಅಮೆಗ್ಡೆಲಾ ಶಾಂತವಾಗುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಅಂತ ನಾನು ಹೇಳಿದೆ. ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಈ ನಮ್ಮ ಮುಖದಲ್ಲಿರುವಂತಹ ಕೆಲವು ನರಗಳು ಬರುತ್ತೆ ಮೆದುಳಿನಿಂದ. ಅಂದರೆ ನಮ್ಮ ಮೆದುಳಿನಿಂದ ಕೆಲವೊಂದು ನರಗಳು ಬರುತ್ತಲ್ಲ, ವೇಗಸ್ ನರ್ವ್ 10ನೇ ನರ್ವು, ಗ್ಲಾಸೋಫೆರೆಂಜಿಯಲ್ ಅಂತ ಒಂದಿದೆ 9ನೇದು, ಫೇಶಿಯಲ್ ಅಂತ ಇನ್ನೊಂದಿದೆ 7ನೇ ನರ್ವದು. 7ನೇ ನರ್ವ್ಗೆ ಫೇಶಿಯಲ್ ಅಂತೀವಿ, 9ನೇದು ಗ್ಲಾಸೋಫೆರೆಂಜಿಯಲ್ಲು, ವೇಗಸ್ ಬ್ರ್ಯಾಂಚು 10ನೇದು. ಇದು ಮುಖದಲ್ಲಿ ಈ ಕುತ್ತಿಗೆ ಹತ್ರ ಎಲ್ಲ ಅದು ಇರೋದ್ರಿಂದ ಅದಕ್ಕೆ ಸ್ಟ್ರೆಂಥನ್ ಆಗುತ್ತೆ. ಊದ್ದಾಗ ಕುತ್ತಿಗೆ ನರಗಳು ಸ್ಟ್ರೆಂಥನ್ ಆಗುತ್ತೆ. ಈಗ ನೋಡಿ ಎಲ್ಲರೂ ಸ್ಪಾಂಡಲೈಟಿಸ್ ಅಂತ ಕುತ್ತಿಗೆದೇ ತೊಂದರೆ ಈಗ ಎಲ್ಲರಿಗೂ. ಏಕೆಂದರೆ ನಮ್ಮ ಪಾಸ್ಚರ್ ಆ ಥರ ಇದೆ, ಸದಾಕಾಲ ಕಂಪ್ಯೂಟ್ರಲ್ಲಿ ಒಂದು ಪಾಸ್ಚರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಈಗ ಭಾಳಷ್ಟು ಜನಕ್ಕೆ ನೀವು ಕೇಳಿರ್ಬೋದು ಸ್ಪಾಂಡಲೈಟಿಸು ಅಥವಾ ಕುತ್ತಿಗೆ ನೋವು, ಶೋಲ್ಡರ್ ಪೇಯ್ನು ಇವೆಲ್ಲ ಇರೋ ಅಂಥದ್ದು. ಆದರೆ ಇದು ಈ ಶಂಖನಾದ ಮಾಡಿದಾಗ ಇದು ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಕುತ್ತಿಗೆ, ಮುಖದ ನರಗಳು, ಫೇಶಿಯಲ್ಲು 7ನೇ ನರ್ವು, ಗ್ಲಾಸೋಫೆರೆಂಜಿಯಲ್ 9ನೇ ನರ್ವು, ವೇಗಸ್ಸು 10ನೇ ನರ್ವು, ಇವೆಲ್ಲ ತುಂಬ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಾಮಾನ್ಯ ನಾನು ಕೆಲವೊಂದು ಆಚರಣೆಗಳಿಗೂ ಕೆಲವುದಕ್ಕೆ ಲಿಂಕ್ ಮಾಡ್ತೀನಿ. ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಿಯವರು ಹೇಳಿದ್ರು ಅಂತ ಜಾಗಟೆ ಬಾರಿಸಿದ್ರು, ಏನೋ ಮಾಡಿದ್ರು ಅಂತ ಒಂದಷ್ಟು ಕಾಮೆಂಟ್ಸ್ಗಳು ಎಲ್ಲ ಬಂದಿತ್ತು. ಅದು ಇರಬಹುದು, ಆದರೆ ಇದರ ಈ ಶಂಖನಾದದ ಹಿಂದೆ ಒಂದು ವೈಜ್ಞಾನಿಕತೆ ಇದೆ. ಶಂಖನಾದ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಏನಕ್ಕೆ ಶಂಖನಾದ ಬೇಕು ಮನೆಯಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಏರೋಸೋಲ್ಗಳಂತ ಇದೆ. ಏರೋಸೋಲ್ ಅಂದರೆ ಗಾಳಿಯ ಚೀಲಗಳು. ಈಗ ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಅದು ಮೈಕ್ರೋಸ್ಕೋಪಿಕ್. ಅದು ಈಗ ನನ್ನ ಸುತ್ತಮುತ್ತ ಎಷ್ಟು ಏರೋಸೋಲ್ಗಳಿದೆ ಅಂತ. ಈಗ ಕೋವಿಡ್ ಸೀನ್ದಾಗ ಅದು ಎಷ್ಟು ದೂರ ಹೆಂಗೆ ಬರುತ್ತೆ ಅಂತ ಅದನ್ನು ಒಂದು ಫೋಟೋಗ್ರಾಫ್ ಮಾಡಿಬಿಟ್ಟು ಅವಾಗೆಲ್ಲ ನಾವು ನೋಡಿದ್ವು, ನಿಮಗೆ ಜ್ಞಾಪಕ ಇರಬಹುದು. ಸೀನ್ದಾಗ ಎಷ್ಟು
ಎಷ್ಟು ಲಕ್ಷಾಂತರ ಕೋಟ್ಯಾಂತರ ವೈರಾಣುಗಳು ಹೇಗೆ ಬರುತ್ತೆ ನಮ್ಮ ಕಣ್ಣು ಕಾಣಲ್ಲ. ಈಗ ಸೀಂದಾಗ ಕೋಟ್ಯಾಂತರ ವೈರಾಣುಗಳು ಈ ಗಾಳಿಯಲ್ಲಿ ಬರೋದಕ್ಕೆ ನಮಗೆ ಕಣ್ಣು ಕಾಣಲ್ಲ. ಅದನ್ನು ಮೈಕ್ರೋಸ್ಕೋಪ್ ಮುಖಾಂತರ ನಾವು ನೋಡಿದಾಗ ನಮಗೆ ಕಾಣುತ್ತದು. ಅಷ್ಟೊಂದು ಲಕ್ಷಾಂತರ ಏರೋಸೋಲ್ಗಳು, ಸಣ್ಣ ಸಣ್ಣ ಗಾಳಿ ಚೀಲಗಳು, ಅದರೊಳಗಡೆ ಬ್ಯಾಕ್ಟೀರಿಯಾಗಳಾಗ್ಬೋದು, ವೈರಸ್ಗಳಾಗ್ಬೋದು ಇರುತ್ತದು. ಯಾವಾಗ ಶಂಖನಾದ ಮಾಡ್ತೀವಿ ಆ ಏರೋಸೋಲ್ಗಳು ಬಸ್ಟ್ ಆಗಿಬಿಡುತ್ತೆ. ಅದರೊಳಗಡೆ ಇದಿರುತ್ತೆ ಹಿಡನ್ನು. ಈ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಲ್ ಸ್ಪೋರ್ಸ್ಗಳು ಇವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಮ್ಮ ಪರಿಸರದಲ್ಲಿ ಇದೆ ಅದು. ನೀವು ಶಂಖನಾದ ಮಾಡಿದಾಗ ಫ್ರೀಕ್ವೆನ್ಸಿ ಯಾವ ಥರ ಇರುತ್ತೆ ಅಂದರೆ ಅದು ನಿಮಗೆ ಆ ಕಂಪನ ಇದೆಯಲ್ಲ, ಅಲೆಗಳು, ಅದಕ್ಕೆ ಈ ಸಣ್ಣ ಸಣ್ಣ ಏರೋಸೋಲ್ಗಳು ಬಸ್ಟ್ ಆಗಿಬಿಡುತ್ತೆ. ಬಸ್ಟ್ ಆದಾಗ ಈ ವೈರಸ್ಸು, ಬ್ಯಾಕ್ಟೀರಿಯಾ ಏರೋಸೋಲಿಂದ ಹೊರಗಡೆ ಬಂದರೆ ಬದುಕಲ್ಲ, ಅದು ಸತ್ತೋಗುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಶಂಖನಾದ ಮಾಡಿದಾಗ ಈ ದೇವಸ್ಥಾನದ ಪರಿಸರ ತುಂಬ ನೈರ್ಮಲ್ಯತೆಯಿಂದ ಕೂಡಿರ್ತಾ ಇತ್ತು. ಆಮೇಲೆ ಮನೆಯಲ್ಲೂ ಸಹ ಶಂಖನಾದ ಮಾಡಿದಾಗ ಆ ವೈಬ್ರೇಷನ್, ಕಂಪನದ ಅಲೆಗಳೇನು ಮಾಡ್ತಾಯಿದ್ವು, ಇದನ್ನು ಆ ಒಂದು ವಾತಾವರಣನ ಒಂದು ಮಟ್ಟಿಗೆ ತುಂಬ ಒಂದು ನೈರ್ಮಲ್ಯತೆಯಿಂದ ಶುಚಿಯಾಗಿ ಕೂಡಿರುವ ಹಾಗೆ ಮಾಡುವಂತಹ ಶಕ್ತಿ ಇದಕ್ಕಿದೆ. ಇತ್ತೀಚೆಗೆ ಕ್ವಾಂಟಮ್ ಫಿಸಿಕ್ಸ್ ಕೇಳಿದಿರ್ಬೋದು ನೀವು, ಕ್ವಾಂಟಮ್ ಥಿಯರಿಗಳು, ಇದರಲ್ಲೆಲ್ಲ ಅವ್ರು ಹೇಳ್ತದ್ದು ಫ್ರೀಕ್ವೆನ್ಸಿ, ರೇಡಿಯೇಷನ್ನು, ಇದ್ರ ಬಗ್ಗೆನೇ ಮಾತಾಡ್ತಾರೆ. ಕಂಪನದ ಅಲೆಗಳು. ಈಗ ನೋಡಿ, ಜಾಗಟೆ ಬಾರಿಸೋದೇ ಆಗಲಿ, ಗಂಟೆ ಬಾರಿಸೋದೇ ಆಗಲಿ, ಅಥವಾ ಈ ಶಂಖನಾದ ಮಾಡೋದೇ ಆಗಲಿ, ಡಮರುಗ, ಡ್ರಮ್ಗಳು, ಇದೆಲ್ಲ ಇದೇನಾಗುತ್ತೆ ಅಂದರೆ ಇದರ ಅಲೆಗಳು ಯಾವ ಥರ ಇರುತ್ತೆ ಅಂದರೆ ಕಂಪನದ ಅಲೆಗಳು ಸಣ್ಣ ಸಣ್ಣ ಏರೋಸೋಲ್ನೆಲ್ಲ ಹೊಡೆದಾಕ್ಬಿಡುತ್ತೆ. ಹಾಗಾಗಿ ಇದು ಸಹ ಒಂದು ಅದ್ಭುತವಾಗಿ ಒಂದು ಮನೆಯ ವಾತಾವರಣನ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬೇಕು, ನಕಾರಾತ್ಮಕ ಧನಾತ್ಮಕ ಶಕ್ತಿ ಬೇಕು. ನಕಾರಾತ್ಮಕ ಶಕ್ತಿಗಳನ್ನು ಹೊರಗಾಕಬೇಕು ಅಂತಂದರೆ ಇದೇನೆ. ಧನಾತ್ಮಕ ಶಕ್ತಿ ಅಂದರೆ ಈ ಥರ ಸೋಂಕನ್ನು ಉಂಟು ಮಾಡುವಂತಹ ಇವನ್ನೆಲ್ಲ ಹೊರಗಡೆ ಹಾಕೋಂಥದ್ದು. ಆಮೇಲೆ ಕೆಲವೊಂದು ಫ್ರೀಕ್ವೆನ್ಸಿಗಳಿರುತ್ತೆ, ಅದು ಬ್ಯಾಡ್ ಅಂತಲೇ ಅನ್ಬೋದು. ಅಂಥದನ್ನು ಹೊರ ಹಾಕೋದಕ್ಕೆ ಈ ಒಂದು ಶಂಖನಾದದಿಂದ ಬಹಳ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಶಂಖನಾದ ಬಗ್ಗೆ ನೀವು ಇಷ್ಟು ಹೇಳಿದ ಮೇಲೆ ನನಗೆ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾವು ನಾನು ಶಂಖನ ಮುಟ್ಟಿ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ಅಂದರೆ ಎಲ್ಲೋ ಹೋಗಿ ತೊಗೊಂಡು ಬಂದು ಒಂದು ಚಿಕ್ಕದು ತೊಗೊಂಡು ಬಂದು ಇಟ್ಟಿರೋದು ಅಷ್ಟೇ ನೆನ್ಬಿಟ್ರೆ ಶಂಖನಾದ ಅಂದರೆ ನಮ್ಮಲ್ಲಿ ಪೂಜೆ ಆ ಥರ ಶಂಖದ ಪೂಜೆ ಮಾಡಿದ ನಾವು ಮಾಡಿಲ್ಲ ಯಾವಾಗಲೂ ಕೂಡ. ವೈಷ್ಣವರಲ್ಲಿ ಶಂಖನಾದ ಜಾಸ್ತಿ ಇದೆ. ಬಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೇಳ್ತಿರು, ಶಂಖನಾದ ಆಗ ಕೇಳ್ತಿರುತ್ತೆ. ಬಟ್ ನಾವು ಶಂಖವನ್ನು ಅಂದರೆ ವ್ಯಾಪಕವಾಗಿ ಬಳಸೋದೇ ಇಲ್ಲ ನಮ್ಮ ಸಮಾಜದಲ್ಲಿ. ಬಳಸಬೇಕು. ನಿಮಗೆ ಈಗೇನಾದರೂ ಶಂಖ ಊದ್ತಾರಲ್ಲ, ಅವರಿಗೆ ಈ ಕೋವಿಡ್ ಆ ಥರದ್ದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಯಾವುದೂ ಇನ್ಫೆಕ್ಷನ್ ಆಗಲ್ಲ, ಅಷ್ಟು ಸ್ಟ್ರೆಂತ್ ಇರುತ್ತೆ. ಮತ್ತು ಅದು ಒಳಗಡೆವರೆಗೂ ರೆಸಿಡಿಯಲ್ ಆಕ್ಸಿಜನ್ನ ತೆಗೆಯೋದ್ರಿಂದ ಶ್ವಾಸಕೋಶ ಸಂಪೂರ್ಣವಾಗಿ ಆರೋಗ್ಯವಂತವಾಗಿರುತ್ತದೆ. ಹಾಗಾಗಿ ಎವಲ್ಯೂಷನರಿ ಪಾಯಿಂಟಲ್ಲಿ ನೋಡಿದ್ರೆ ಈ ಒಂದು ಶಂಖನಾದ ಇದೆಯಲ್ಲ, ಇದು ಗ್ರೂಪ್ ಕೊಹೆರೆನ್ಸ್ನ ಮಾಡುತ್ತೆ. ಅಂದರೆ ಈಗ ಯುದ್ಧದಲ್ಲಿ ಅಲರ್ಟ್ನೆಸ್ಗೆ, ಈಗ ನಾನು ಯುದ್ಧ ಆರಂಭ ಮಾಡ್ತಾ ಇದ್ದೀನಿ, ಮೈಕಿತ್ತಾ ಇಲ್ಲ, ಕೂಗಕ್ಕಾಗ್ತಿತ್ತಾ ಇಲ್ಲ, ಜೋರಾಗಿ ಶಂಖನಾದ ಮಾಡಿದಾಗ ಯುದ್ಧ ಆರಂಭ ಆಯಿತು, ಒಂದು ಸಿಗ್ನಲ್ ಕೂಡ ಅಂಥದ್ದು. ಅಂದರೆ ಎಷ್ಟು ದೂರದವರೆಗೆ ಅವಾಗಿನ ಜನ ಶಂಖನಾದ ಮಾಡ್ತಾಯಿದ್ರು. ನೀವು ತುಂಬ ಕಷ್ಟ ಇದೆ ಶಂಖನಾದ, ನಾನು ಟ್ರೈ ಮಾಡಿದ್ದೀನಿ, ಆಗಿಲ್ಲ ನನಗೆ ಊದಕ್ಕದನ್ನ, ಶಬ್ದನೇ ಬರೋದಿಲ್ಲ ಅದು. ಅಂದರೆ ಆವಾಗ ಪಾಂಚಜನ್ಯ ಊದಿ ಅದು ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವ ಎಲ್ಲ ಸೈನಿಕರನ್ನು ಎಚ್ಚರಿಕೆ ಕೊಟ್ಟು ಯುದ್ಧ ಮಾಡ್ತಾಯಿದ್ದೀವಿ ಅಂತ ಸಾರಬೇಕು ಅಂದರೆ ಆಗಿನ ಜನರು ಅವರ ಲಂಗ್ ಕೆಪಾಸಿಟಿ ಇಡೋದು ನಾನು ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಎಸ್. ಸೊ ಶಂಖನಾದ ಅಂದರೆ ಫಸ್ಟ್ ನಮ್ಮ ಕನ್ನಡಿಗರಿಗೆ ನೆನಪಿಗೆ ಬರೋದು ಒಂದು ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ವಿಜೇತ. ಖಂಡಿತ, ಹೌದು ಹೌದು. ಅದ್ರ ಆ್ಯಕ್ಟರ್ ತೀರ್ಕೊಂಡ್ರು, ಅವ್ರ ಹೆಸರೇ ಶಂಖನಾದ ಅರವಿಂದ್ ಅಂತ ಆಗಿತ್ತು ಆ ಸಿನಿಮಾದಲ್ಲಿ ಮಾಡಿರೋದ್ರಿಂದ. ದಾಸಯ್ಯನ ಪಾತ್ರ ಹೌದು. ಬಟ್ ಮೇಡಮ್ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಶಂಖನಾದ ಆಗ ಕೇಳಿ ಬರ್ತಾಯಿತ್ತು. ಈಗ ನಾವು ಹಳ್ಳಿಯಿಂದ ಹೊರಗಡೆ ಬಂದಿದ್ದೀವಿ, ಹೇಗಿದೆ ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಹಳ್ಳಿನಲ್ಲಿ ಯಾರು ವಾಸ ಮಾಡ್ತಾ ಇದ್ದೀರಾ? ದೇವಸ್ಥಾನಗಳಲ್ಲಿ ಕೇಳಿ ಬರ್ತಾಯಿತ್ತು, ಎಷ್ಟು ಕೇಳಿ ಬರ್ತದೆ ಗೊತ್ತಿಲ್ಲ. ಬಟ್ ಮೇಡಮ್ ಮೊನ್ನೆ ಹೋಗಿದ್ದು ಹೇಳ್ತಾಯಿದ್ರು. ಬಟ್ ಇದ್ರ ಹಿಂದೆ ಇಷ್ಟೊಂದೆಲ್ಲ ವಿಷಯಗಳಿದೆ, ಇಷ್ಟೊಂದೆಲ್ಲ ನಮ್ಮ ಆರೋಗ್ಯಕ್ಕೆ, ನಮ್ಮ ಇಡೀ ಒಂದು ಪರಿಸರಕ್ಕೆ ಪೂರಕವಾದ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋ ಶಕ್ತಿ ಶಂಖಕ್ಕಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಭಾಳ ಯೂಸ್ಫುಲ್ ಆಗಿದೆ ಈ ಒಂದು ಎಪಿಸೋಡ್. ಬಟ್ ಹೇಗೆ ನಾವು ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ. ಶಂಖ ಎಲ್ಲಿ ಸಿಗುತ್ತೆ, ಊದೋದು ಹೇಗೆ ಕಲಿಯೋದು ನನಗದು ಗೊತ್ತಿಲ್ಲ. ಬಟ್ ಲೆಟ್ಸ್ ಎಕ್ಸ್ಪ್ಲೋರ್. ಈಗ ಇದು ಗೊತ್ತಾಗಿರೋದ್ರಿಂದ ಆ ವಿಚಾರಗಳನ್ನ ಮುಂದೆ ನಾವು ಯೋಚನೆ ಮಾಡಬಹುದು ಅಂತ ಹೇಳ್ತಾ
ಇದನ್ನ ಮಕ್ಕಳಿಗೂ ಸಹ ಆಟದ ಥರ ಕಲಿಸ್ಕೊಡ್ಬೋದು. ಒಂಥರ ಹೊಸ ಸೌಂಡ್ ಬರುತ್ತಲ್ಲ, ಆಟದ ಥರ ಕೆಲವೆಲ್ಲ. ಈಗ ನೋಡಿ, ಆ್ಯಂಟಿಕ್ ಪೀಸ್ ಅಂದರೆ ಭಾಳ ಇಷ್ಟ ನಮಗೆ. ಮನೆಗೆ ಆ್ಯಂಟಿಕ್ ಪೀಸ್ಗಳನ್ನು ತಂದು ಮನೇನ ಅಲಂಕಾರ ಮಾಡೋ ಥರ ಬರೀ ಆ್ಯಂಟಿಕ್ ಪೀಸ್ ಸಾಕ, ನಮ್ಮ ಆ್ಯಂಟಿಕ್ ಆಚರಣೆಗಳು ಬೇಡವಾ ನಮಗೆ? ಶಂಖ ಊದೋದೇ ಆಗಲಿ, ಕೊಳಲು ಸಾಮಾನ್ಯ ಕೊಳಲು ಫ್ಲೂಟು ನುಡಿಸ್ತಾರೆ, ಶಂಖ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಈ ತಾಳ ಹಾಕ್ತಾರೆ ನೋಡಿ ಮನೇಲಿ ಇಟ್ಕೊಂಡು, ಮದ್ದಳೆ ಅನ್ನೋದು, ತಾಳ ಅನ್ನೋದು, ಜಾಗಟೆ, ಇವೆಲ್ಲ ಏನು ಅಂತಂದರೆ ಎನರ್ಜಿಗಳು, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿ ಇರೋದ್ರಿಂದ ಅದು ಆ ಮನೆಯಲ್ಲಿ ಒಂದು ಥರ ಆ ವಾತಾವರಣವನ್ನೇ ಬೇರೆ ಥರ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ನ್ಯೂರಾನ್ಸ್, ನಮ್ಮ ಮೆದುಳಿಗೂ ಈ ಒಂದು ವಾದ್ಯಗಳಿಗೂ ನೇರವಾಗಿ ಸಂಬಂಧ ಇದೆ. ಅದಕ್ಕೋಸ್ಕರ ಅಂಥ ವಾದ್ಯಗಳನ್ನು ಅಷ್ಟೇ ಹರ್ಡ್ಸ್ ಫ್ರೀಕ್ವೆನ್ಸಿಲಿ ಈ ಥರ ಬಾರಿಸ್ಬೇಕು ಅಂತೇಳಿ, ಅದು ಇದೇನು ಇವಾಗಿನ ಸೈನ್ಸ್ ಅಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ವಿಜ್ಞಾನ ಇದು. ಹಾಗಾಗಿ ಅವರು ಕಂಡುಹಿಡಿದಿದ್ದಾರೆ. ಬಟ್ ಅದು ವೈಜ್ಞಾನಿಕವಾಗಿ ಅದನ್ನು ತಿಳಿಸೋಕ್ಕೆ ಅವ್ರ ಕೈಲಿ ಆಗಿಲ್ಲ. ಇದೇ ನಮ್ಮ ಮೇಯ್ನ್ ವೀಕ್ನೆಸ್ಸು. ಭಾರತೀಯರಲ್ಲಿ ಎಲ್ಲವೂ ಇದೆ, ಆದರೆ ಎವಿಡೆನ್ಸ್ ಬೇಸ್ಡ್. ಈಗ ಕೋರ್ಟಲ್ಲಿ ನಿಮಗೆ ಎವಿಡೆನ್ಸ್ ಕೊಟ್ಟರೆ ನಿಮಗೆ ಅದನ್ನು ಅವರು ಸಾಲ್ವ್ ಮಾಡೋದು. ಇಲ್ಲಾಂದರೆ ಅವನು ಕೊಲೆಗಾರ ಅಲ್ಲ ಅಂತ ಗೊತ್ತಿದ್ರು ಅವನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಹಾಗೆಯೇ ವಿಜ್ಞಾನದಲ್ಲಿ ನೀವು ಸಾಕ್ಷಿಗಳು, ಪುರಾವೆಗಳು, ಎವಿಡೆನ್ಸ್ಗಳು, ಎಕ್ಸ್ಪರಿಮೆಂಟೇಷನ್ನು ಮಾಡದೆ, ಅದಕ್ಕೆ ಸರಿಯಾಗಿ ಪುರಾವೆಗಳನ್ನು ಕೊಡದೆ ಹೋದರೆ ಅದನ್ನು ಜಗತ್ತು ನಂಬೋದಿಲ್ಲ. ಎಸ್. ಸೊ ನೀವು ಆ ಒಂದು ಈಗ ವೈಜ್ಞಾನಿಕ ವಿಚಾರವನ್ನು ನೀವು ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ, ನೀವು ಒಬ್ಬ ವಿಜ್ಞಾನಿಯಾಗಿ, ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಕೂಡ ನಿಮ್ಮಂಥವರೇ ಒದಗಿಸ್ಬೇಕು ಅಂತ ನನಗೆ. ಹೌದು, ಇದರ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಒಂದಷ್ಟು ಗುಂಪು ಶಂಖವನ್ನು ಬಳಕೆ ಮಾಡುವ ಗುಂಪು, ಶಂಖನ ಗೊತ್ತೇ ಇಲ್ಲ, ಅವರು ಮಾಡೇ ಇಲ್ಲ ಅನ್ನುವಂಥ ಗುಂಪು, ಇವರುಗಳ ಲಂಗ್ ಕೆಪಾಸಿಟಿ ಹೇಗಿದೆ, ಇವರ ಒಂದು ಬ್ರೀದಿಂಗ್ ಪ್ಯಾಟ್ರನ್ ಹೇಗಿದೆ, ಇವರ ಒಂದು ಅಂದರೆ ಎಲ್ಲದನ್ನು ಕಂಪ್ಯಾರಿಸನ್ ನಾವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಈ ಥರದ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ನಮಗೆ ಖಂಡಿತ ಗೊತ್ತಾಗುತ್ತೆ. ಬಟ್ ಒಂದು ಅದಕ್ಕೆ ಆಲ್ರೆಡಿ ನನ್ನ ಪ್ರಕಾರ ಒಂದು ಸಾಕ್ಷ್ಯಾಧಾರ ಸಿಕ್ಕಿದೆ. ಏನಂದರೆ ಯಾರೆಲ್ಲ ಪ್ರಾಣಾಯಾಮ ಮಾಡ್ತಾರೆ ಅವರಿಗೆ ಕೋವಿಡಲ್ಲಿ ತುಂಬ ಕಡಿಮೆ ತೊಂದರೆ ಆಗಿದೆ. ತೊಂದರೆನೇ ಆಗಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನನ್ನ ಉದಾಹರಣೆ ತೊಗೊಂಡ್ರು ಕೂಡ ನಾನು ಕೋವಿಡ್ ಪೀಕ್ ಟೈಮಲ್ಲಿ ನಾನು TV5 ಕೆಲಸ ಮಾಡ್ತಿದ್ದೆ ಮತ್ತು ಪ್ರತಿದಿನ 8 ರಿಂದ 9 ದಿಕ್ಸೂಚಿ ಅಂತ ಕಾರ್ಯಕ್ರಮ ಇತ್ತು. ಸುಮಾರು 4 ಜನರ ಜೊತೆ ಕೂತ್ಕೊಂಡು ಪ್ರತಿದಿನ ಚರ್ಚೆ ಮಾಡ್ತಿದ್ವಿ ಮತ್ತು ಏನು ಮಾಸ್ಕ್ ಹಾಕ್ತಿರಲಿಲ್ಲ ನಾನು ಭಾಳಷ್ಟು ಸಲ. ಬಟ್ ಯಾವ ಕಾರಣಕ್ಕೂ ನನಗೆ ಕೋವಿಡ್ ಬರಲಿಲ್ಲ. ಬಿಕಾಸ್ ನಾನು ಆ ಟೈಮಲ್ಲಿ ತುಂಬ ರೆಗ್ಯುಲರಾಗಿ ಪ್ರಾಣಾಯಾಮ ಮಾಡ್ತಿದ್ದೆ. ಒನ್ ಆಫ್ ದ ರೀಸನ್ಸ್ ಇರ್ಬೋದು ಅಂತ ನನಗೆ ಅನ್ಕೋತೀನಿ. ಮತ್ತು ನನಗೆ ಒಬ್ಬರು ಸದ್ಗುರು ಜಗಿ ವಾಸುದೇವ್ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದು ಕೂಡ ನಾನು ಕೇಳಿದೆ. ಅಲ್ಲೂ ಅವರ ಆಶ್ರಮದಲ್ಲೂ ಕೂಡ ಯಾರಿಗೂ ಕೋವಿಡ್ ಬಂದಿರಲಿಲ್ಲ ಅಂತೆ. ಸೊ ಹೀಗಾಗಿ ನ್ಯಾಚುರಲ್ ಆಗಿ ಅಂದರೆ ಪ್ರಾಣಾಯಾಮ ಯಾಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ ಇದು ಒಂಥರ ಪ್ರಾಣಾಯಾಮ. ಹೌದು, ಖಂಡಿತ. ಆ ದೃಷ್ಟಿಯಿಂದ ನಮ್ಮ ಲಂಗ್ ಕೆಪಾಸಿಟಿ, ಯಾರು ಪ್ರಾಣಾಯಾಮ ಮಾಡ್ತಾರೋ ಅಥವಾ ಯಾರು ಶಂಖನಾದ ಮಾಡ್ತಾರೋ ಅವ್ರ ಲಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇದನ್ನು ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ, ಯೋಚನೆ ಮಾಡೋಣ ಅಂತ ಹೇಳ್ತಾ ನಾನು ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಮೇಡಮ್, ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಈ ಒಂದು ಅಪರೂಪದ ವಿಚಾರ ಇದು. ಯಾಕಂದರೆ ಎಲ್ಲ ನಾವು ಮರಿತಾ ಇದ್ದೀವಿ ಮತ್ತು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ನಮ್ಮ ಹಳೆ ವಿಚಾರಗಳ ಬಗ್ಗೆ. ಕೆಲವೊಂದು ವಿಚಾರಗಳಲ್ಲಿ ಸತ್ವ ಇರ್ಬೋದಲ್ವಾ ಅಂತ ಯೋಚನೆ ಮಾಡಿ ಅದನ್ನು ತಂದು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸಿದ್ದಾರೆ. ಹೀಗಾಗಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮನಲ್ಲಿ ನೀವು ಶಂಖನಾದ ಮಾಡ್ತಾ ಇದ್ದರೆ, ಶಂಖದ ಬಳಕೆ ಇದ್ದರೆ ಅಥವಾ ಆ ಥರದ್ದು ಏನೇ ಇದ್ದರೂ ಕೂಡ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.